ದೊಡ್ಡವರು ಹೇಳ್ತಾರೆ, ಕೆಲವು ನೆರಳು ಯಾವತ್ತೂ ಸಾಯೋದೇ ಇಲ್ಲ, ಅದು ಕಾಯ್ತಾನೇ ಇರುತ್ತೆ. ಸಾವಿರಾರು ವರ್ಷಗಳಾದ್ರೂ ಕತ್ತಲಲ್ಲಿ ಸುಮ್ಮನೆ. ಮತ್ತದು ವಾಪಸ್ ಬಂದಾಗ ಒಂದು ಮುಗ್ಧ ಮಗುವಿನ ಕಣ್ಣಲ್ಲಿ ಬಚ್ಚಿಟ್ಕೊಂಡು ಬರುತ್ತೆ, ಅಥವಾ ಆ ಮಗುವಿನ ಆಟವಾಡುವ ಬೆರಳುಗಳಲ್ಲಿ. ಒಬ್ಬ ತಾಯಿ ಇದ್ಲು, ತನ್ನ ಮಗಳನ್ನ ಕಾಪಾಡಕ್ಕೆ ಹೊರಟಿದ್ಲು. ಮತ್ತೊಬ್ಬ ಚಿಕ್ಕಮ್ಮ ಇದ್ಲು, ಸಹಾಯ ಮಾಡ್ತೀನಿ ಅಂತ ಬಂದ್ಲು. ಮತ್ತೊಂದು ಹೆಸರಿತ್ತು. ಈ ಹಳ್ಳಿಯ ಗೋಡೆಗಳಲ್ಲೂ ಅದರ ಹೆಸರು ಪ್ರತಿಧ್ವನಿಸುತ್ತೆ, ಮೋಲೋಕ್. ಈ ಕಥೆಯೂ ಕೂಡ ಅಂಥದೇ ಒಂದು ರಾತ್ರಿಯದ್ದು. ಅವತ್ತು ಮಮತೆ ಮತ್ತೆ ನೆರಳು ಎದುರು ಬದರಾಗಿ ಬಂದಿತ್ತು. ಮತ್ತೆ ಕಣ್ಣಿಗೆ ಕಾಣುವಂಥದ್ದು ಸತ್ಯ ಆಗಿರ್ಲಿಲ್ಲ. ಸುಮತಿ ಒಬ್ಬ ಸಾಧಾರಣ ತಾಯಿ. ಅವಳು ತನ್ನ ಮನೆಯಲ್ಲಿ ಕೂತ್ಕೊಂಡು ಹಿಟ್ಟು ಕಲಿಸ್ತಾ ಇದ್ಲು. ಅವಳ ಮಗಳು ಛವಿ ಮಂಚದ ಮೇಲೆ ಕೂತ್ಕೊಂಡು ಒಂದು ಪೇಪರಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ಲು. ತನ್ನ ಕೆಲಸ ಮುಗಿದ ಮೇಲೆ ಸುಮತಿ ನಗ್ನಗ್ತಾ ಛವಿ ಕಡೆ ನೋಡ್ತಾಳೆ. ಛವಿ, ಮಗಳೇ, ಬೆಳಗ್ಗೆಯಿಂದ ನೀನೇನೂ ತಿಂದಿಲ್ಲ. ನೋಡು, ನಾನ್ ನಿನಗೋಸ್ಕರನೇ ರೊಟ್ಟಿ ಮಾಡ್ತಾ ಇದ್ದೀನಿ. ಛವಿ ತನ್ನ ಡ್ರಾಯಿಂಗ್ನಲ್ಲಿ ಮುಳುಗೋಗಿರ್ತಾಳೆ. ಆಗ ಸುಮತಿ ಮತ್ತೆ ಹೇಳ್ತಾಳೆ, ಛವಿ, ನಿಂಗೆ ನನ್ ಮಾತು ಕೇಳಿಸ್ತಿದ್ಯಲ್ಲ? ಏನ್ ಮಾಡ್ತಾ ಇದೀಯ ನೀನು? ಛವಿ ಅವಳ ಮಾತಿನ ಕಡೆ ಗಮನನೇ ಕೊಡಲ್ಲ. ಅದನ್ನ ನೋಡಿ ಸುಮತಿಗೆ ಗಾಬರಿ ಆಗತ್ತೆ. ಅವಳು ಮುಂದೆ ಬಂದು ಛವಿ ಮಾಡ್ತಿದ್ದ ಡ್ರಾಯಿಂಗ್ನ ನೋಡ್ತಾಳೆ. ಅವಳಿಗೆ ಆಶ್ಚರ್ಯ ಆಗತ್ತೆ. ಛವಿ ಒಂದು ದೊಡ್ಡ ಭಯಂಕರವಾದ ರಾಕ್ಷಸನ ಚಿತ್ರ ಬಿಡಿಸಿರ್ತಾಳೆ. ಅದಕ್ಕೆ ದೊಡ್ಡ ಕೊಂಬುಗಳಿರುತ್ತೆ. ಅವನು ತನ್ನ ಕೈಯಲ್ಲಿ ಒಂದು ಚಿಕ್ಕ ಮಗುನ ಹಿಡ್ಕೊಂಡಿರ್ತಾನೆ. ಇದೇನಿದು ಛವಿ? ನೀನು ಇದನ್ನ ಎಲ್ಲಿ ನೋಡ್ದೆ? ಛವಿ ಮುಖದ ಮೇಲೆ ಯಾವುದೇ ಭಾವನೆಗಳು ಬದಲಾಗಲ್ಲ. ಅವಳು ನಡುಗುತ್ತಿರೋ ಕೈಯಿಂದ ಬಾಗಿಲಿನ ಕಡೆ ತೋರಿಸ್ತಾಳೆ. ಅವ್ರು ಹೊರಗಡೆನೆ ನಿಂತಿದ್ದಾರೆ ಅಮ್ಮ. ಅವರು ಬೆಳಗ್ಗೆಯಿಂದ ನಮ್ಗೋಸ್ಕರನೇ ಕಾಯ್ತಾ ಇದ್ದಾರೆ. ಸುಮತಿಗೆ ತುಂಬಾ ಗಾಬರಿ ಆಗುತ್ತೆ. ಅವಳು ಬೇಗ ಬಾಗಿಲ ಕಡೆ ಹೋಗ್ತಾಳೆ. ಆದ್ರೆ ಅಲ್ಲಿ ಯಾರೂ ಕಾಣಿಸೋದಿಲ್ಲ. ಗೋಡೆ ಮೇಲೆ ಮಾತ್ರ ಒಂದು ವಿಚಿತ್ರವಾಗಿ ಚಿತ್ರ ಬಿಡಿಸಿರುತ್ತೆ. ಅದು ನೋಡಕ್ಕೆ ಎತ್ತಿನ ಮುಖದ ತರ ಕಾಣುತ್ತೆ. ಅದನ್ನು ನೋಡಿ ಸುಮತಿಗೆ ಗಾಬರಿ ಆಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ವಯಸ್ಸಾದ ಅಜ್ಜಿ ಬಾವಿಯಲ್ಲಿ ನೀರು ಸೇದ್ತಾ ಇರ್ತಾರೆ. ಅವಳ ಮುಖ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಅವಳು ನೀರು ಸೇದಿ ಪಾತ್ರೆಗಳಿಗೆ ತುಂಬಿಸ್ತಾ ಇರ್ತಾಳೆ. ಆಗ ಸುಮತಿ ತುಂಬಾ ಹೆದರ್ಕೊಂಡು ಓಡ್ತಾ ಆ ಅಜ್ಜಿ ಹತ್ರ ಬರ್ತಾಳೆ. ಸುಮತಿ, ನೀನ್ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಯಾಕೆ ಹೀಗೆ ಏದುಸಿರು ಬಿಡ್ತಿದ್ಯಾ? ಚಿಕ್ಕಮ್ಮ, ನಮ್ಮನೆ ಗೋಡೆ ಮೇಲೆ ಯಾರೋ ಒಂದು ವಿಚಿತ್ರವಾದ ಕೆಂಪು ಬಣ್ಣದ ಚಿತ್ರ ಬರ್ದಿದ್ದಾರೆ. ಅದು ಎತ್ತಿನ ಮುಖ ತರ ಕಾಣ್ತಾ ಇದೆ. ನನ್ ಮಗಳು ಛವಿ ಏನೋ ವಿಚಿತ್ರವಾಗಿ ಡ್ರಾಯಿಂಗ್ ಮಾಡಿದಾಳೆ. ಅದನ್ನ ನೋಡಿದ್ರೆ ಯಾವ್ದೋ ರಾಕ್ಷಸನ್ ತರ ಕಾಣ್ತಾ ಇದೆ. ಅಜ್ಜಿ ಆಶ್ಚರ್ಯದಿಂದ ಹಗ್ಗ ಬಿಟ್ಬಿಡ್ತಾಳೆ. ಆ ಹಗ್ಗ ಅವಳ ಕೈಯಿಂದ ಬಿಡಿಸ್ಕೊಂಡು ನೀರಲ್ಲಿ ಬಿದ್ದೋಗುತ್ತೆ. ಏನಂದೆ ನೀನು? ವಿಚಿತ್ರವಾದ ಕೊಂಬಿರುವಂಥ ಚಿತ್ರನ? ಇಲ್ಲ, ಇದಾಗ್ಬಾರ್ದು. ಹಾಗ್ ಸಾಧ್ಯ ಇಲ್ಲ. ಅವನು ವಾಪಸ್ ಬಂದ್ಬಿಟ್ಟಿದ್ದಾನೆ. ಯಾರು ವಾಪಸ್ ಬಂದಿದ್ದಾನೆ ಚಿಕ್ಕಮ್ಮ? ನನ್ಗೆಲ್ಲ ಸರಿಯಾಗಿ ಹೇಳಿ, ನಂಗೆ ತುಂಬಾ ಭಯ ಆಗ್ತಿದೆ. ಮೋಲೋಕ್, ಅವನು ಈ ಹಳ್ಳಿಯಲ್ಲಿದ್ದ ಹಳೆ ರಾಕ್ಷಸ. 30 ವರ್ಷದ ಮೊದಲು ಅವನು ಈ ಹಳ್ಳಿಯ ಮಕ್ಕಳುಗಳನ್ನೆಲ್ಲ ಕೇಳಿದ್ದ. ಆಗ ಹಳ್ಳಿಯವರೆಲ್ಲ ಸೇರಿ ಅವನನ್ನ ಓಡಿಸ್ಬಿಟ್ಟಿದ್ರು. ಆದ್ರೆ ಅವನು ಯಾವುದನ್ನು ಮರೆಯೋದೇ ಇಲ್ಲ. ಅವನು ತನ್ನ ಬೇಟೆ ಹುಡುಕೊಂಡು ವಾಪಸ್ ಬಂದೇ ಬರ್ತಾನೆ. ಇದೆಲ್ಲ ಮೂಢನಂಬಿಕೆ ಚಿಕ್ಕಮ್ಮ. ಈಗಿನ ಕಾಲದಲ್ಲಿ ಯಾವ ರಾಕ್ಷಸನೂ ಮಕ್ಕಳನ್ನ ಕೇಳಕ್ ಬರಲ್ಲ. ಯಾರೋ ಸುಮ್ಮನೆ ತಮಾಷೆ ಮಾಡ್ತಿರ್ಬೇಕು. ಇದು ತಮಾಷೆ ಅಲ್ಲ ಸುಮತಿ. ಮೋಲೋಕ್ ವಾಪಸ್ ಬಂದ್ಬಿಟ್ಟಿದ್ದಾನೆ. ಅವನು ನಿನ್ನ ಮನೆ ಬಾಗ್ಲವರೆಗೂ ಬಂದಿದ್ದಾನೆ. ನಿನ್ ಕೈಯಲ್ಲಾಗತ್ತೆ ಅಂದ್ರೆ ನಿನ್ ಮಗಳನ್ನ ಕಾಪಾಡ್ಕೋ. ಇಲ್ಲ ಅಂದ್ರೆ ಅವನು ಖಂಡಿತ ನಿನ್ ಮಗಳನ್ನ ಎಳ್ಕೊಂಡು ಹೋಗ್ತಾನೆ. ಸುಮತಿ ಮುಖ ಭಯದಿಂದ ಬಿಳಿಚ್ಕೊಳ್ಳುತ್ತೆ. ಆ ರಾತ್ರಿ ಸುಮತಿ ಮಂಚದ ಮೇಲೆ ಮಲಗಿರ್ತಾಳೆ. ಮಗಳು ಛವಿನ ತನ್ನ ಪಕ್ಕದಲ್ಲೇ ಮಲಗಿಸ್ಕೊಂಡಿರ್ತಾಳೆ. ಅವಳು ಒಂದು ಭಯದಿಂದ ಛವಿ ಹಣೆ ಮೇಲೆ ಕೈ ಇಟ್ಕೊಂಡೇ ಇರ್ತಾಳೆ. ಆಗ ಇದ್ದಕ್ಕಿದ್ದಂಗೆ ಜೋರಾದ ಶಬ್ದದೊಂದಿಗೆ ರೂಮಿನ ಕಿಟಕಿ ಓಪನ್ ಆಗುತ್ತೆ. ಟೇಬಲ್ ಮೇಲಿಟ್ಟಿದ್ದ ಲಾಟಿನ್ ಕೆಳಗಡೆ ಬಿದ್ದೋಗುತ್ತೆ. ಆ ರೂಮ್ ಎಲ್ಲ ಕತ್ತಲೆ ಕವಿದು ಬಿಡುತ್ತೆ. ಸುಮತಿ ಬೇಗ ಎದ್ದು ಕಿಟಕಿ ಹಾಕಕ್ಕೆ ಹೋಗ್ತಾಳೆ. ಹೊರಗಡೆ ಜೋರಾಗಿ ಮಿಂಚ್ತಾ ಇರತ್ತೆ. ಅವಳು ಕಿಟಕಿ ಬಾಗಿಲು ಹಾಕಿ ತಿರುಗಿ ನೋಡಿದ ತಕ್ಷಣ ಮಿಂಚಿನ ಬೆಳಕಲ್ಲಿ ಛವಿ ಅವಳ ಎದುರಿಗೆ ನಿಂತಿರೋದು ಕಾಣತ್ತೆ. ಅವಳ ಕಣ್ಣುಗುಡ್ಡೆ ಬೆಳ್ಳಗಾಗಿರತ್ತೆ. ಅವಳು ನನ್ನವಳು, ಅವಳನ್ನ ನನಗೆ ಒಪ್ಪಿಸ್ಬಿಡು
ನಿನ್ನ ಯಾವುದೇ ದೇವ್ರು ಕೂಡ ನನ್ನ ತಡೆಯೋಕ್ಕಾಗಲ್ಲ. ಸುಮತಿ ಜೋರಾಗಿ ಕಿರಿಚ್ಕೊಂಡ್ ಬಿಡ್ತಾಳೆ. ಓಡಿ ಹೋಗಿ ಛವಿನ ಗಟ್ಟಿಯಾಗಿ ಹಿಡ್ಕೋತಾಳೆ. ಅವಳು ಛವಿನ ಹತ್ರ ಕರ್ಕೊಂಡ ತಕ್ಷಣ ಛವಿ ಬಿದ್ದು ಹೋಗ್ತಾಳೆ. ಈಗ ಅವಳ ಕಣ್ಣು ಮತ್ತೆ ಸಾಮಾನ್ಯವಾಗಿರುತ್ತೆ. ಮತ್ತವಳು ಅಳಕ್ಕೆ ಶುರು ಮಾಡ್ತಾಳೆ. ಅಮ್ಮ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಆ ರಾಕ್ಷಸ ನನ್ನ ಕರೀತಾ ಇದ್ದಾನೆ ಅನ್ಸತ್ತೆ. ಅವನ್ ಹೇಳ್ತಿದ್ದಾನೆ ನಾನು ಅವನ ಮಗಳಂತೆ. ಸುಮತಿ ತನ್ನ ಮಗಳನ್ನ ಎದೆಗಪ್ಪಿಕೊಂಡು ಸುಮ್ನೆ ಅಳಕ್ಕೆ ಶುರು ಮಾಡ್ತಾಳೆ. ಅವಳು ಭಯದಿಂದ ಕಿಟಕಿ ಕಡೆ ನೋಡ್ತಾಳೆ. ಮಾರನೇ ದಿನ ಬೆಳಗ್ಗೆ ಸುಮತಿ ತನ್ನ ಮನೆಯಿಂದ ಹೊರಗೆ ಹೋದ ತಕ್ಷಣ ಅವಳಿಗೆ ಬಾಗಿಲಿಂದ ಸ್ವಲ್ಪ ದೂರದಲ್ಲಿ ಕಪ್ಪು ಬೂದಿಯಿಂದ ರೇಖೆ ಹಾಕಿರೋದು ಕಾಣುತ್ತೆ. ಅದನ್ನ ನೋಡಿ ಅವಳಿಗೆ ಅನುಮಾನ ಬರುತ್ತೆ. ಅವಳು ಆ ರೇಖೆ ಹತ್ರ ಹೋಗ್ತಾಳೆ. ಆ ರೇಖೆ ಹಿಂದೆನೆ ಹೋಗ್ತಾ ಸುಮತಿ ಕಾಡಿನಲ್ಲಿದ್ದ ಹಳೆಯ ಒಣಗಿ ಹೋದ ಮರದ ಹತ್ರ ಹೋಗ್ತಾಳೆ. ಅಲ್ಲಿಗೆ ಹೋದ್ಮೇಲೆ ಆ ರೇಖೆ ನಿಂತು ಹೋಗಿರುತ್ತೆ. ಆ ಮರಕ್ಕೆ ಹುಲ್ಲಿನಿಂದ ಮಾಡಿದ್ದ ಒಂದು ಬೊಂಬೆನ ಕಟ್ಟಾಕಿರತ್ತೆ. ಸುಮತಿ ಅದನ್ನ ಕೈಗೆ ತಗೊಂಡು ಗಮನ ಇಟ್ಟು ನೋಡ್ತಾಳೆ. ಆ ಗೊಂಬೆಯ ಕೂದಲುಗಳು ತನ್ನ ಮಗಳ ಹಾಗೆ ಕಾಣುತ್ತೆ. ಅದನ್ನ ನೋಡಿ ಸುಮತಿಗೆ ಗಾಬರಿ ಆಗುತ್ತೆ. ಅವಳು ಕಾಡಿಂದ ಮನೆಗೆ ಓಡ್ ಬರ್ತಾಳೆ. ಸುಮತಿ ಓಡಿ ಬರ್ತಾ ಚಿಕ್ಕಮ್ಮನ ಮನೆಗೆ ಬರ್ತಾಳೆ. ಅವಳು ಆ ಗೊಂಬೆನ ಚಿಕ್ಕಮ್ಮನ ಮುಂದೆ ಎಸಿತಾಳೆ. ಮತ್ತೆ ಅಳ್ತಾಳೆ. ಇದೆಲ್ಲ ಏನು ಚಿಕ್ಕಮ್ಮ? ಈ ಗೊಂಬೆಗೆ ನನ್ನ ಮಗಳ ಕೂದಲಿದೆ. ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಹೇಳು. ಚಿಕ್ಕಮ್ಮ ಆ ಗೊಂಬೆನ ನೋಡ್ತಾಳೆ. ಅವಳ ಕೈಕಾಲು ನಡಗಕ್ಕೆ ಶುರುವಾಗುತ್ತೆ. ಇದು ಆ ಮೋಲೋಕ್ನ ಕೆಲಸ ಸುಮತಿ. ಅವನು ಯಾವುದಾದ್ರೂ ಮಗುನ ಆಯ್ಕೆ ಮಾಡ್ಕೊಂಡ್ರೆ ಅವನು ಆ ಮಗುವಿನ ಆತ್ಮನ ಇಂಥ ಗೊಂಬೆಗಳಲ್ಲಿ ಬಂಧಿಸ್ತಾನೆ. ಈಗ ಛವಿ ಶರೀರ ಮಾತ್ರ ಇಲ್ಲಿದೆ, ಆದ್ರೆ ಅವಳ ಮನಸ್ಸು ಆ ಮೋಲೋಕ್ ಹತ್ರ ಹೊರಟೋಗಿದೆ. ಇಲ್ಲ, ನಾನಿದನ್ನೆಲ್ಲ ನಂಬೋದಿಲ್ಲ. ನಾನು ಇವತ್ತೇ ನನ್ನ ಮಗಳನ್ನ ಕರ್ಕೊಂಡು ಈ ಊರನ್ನೇ ಬಿಟ್ಟು ಹೊರಟೋಗ್ತೀನಿ. ನನ್ನ ಮಗುನ ಯಾವ ರಾಕ್ಷಸನೂ ಮುಟ್ಟೋಕ್ಕಾಗಲ್ಲ. ನೀನ್ ಎಲ್ಲೇ ಹೋದ್ರೂ ಅವನು ಖಂಡಿತ ನಿನ್ ಹಿಂದೆ ಬರ್ತಾನೆ. 30 ವರ್ಷದ ಹಿಂದೆ ನನ್ನ ಮಗನ್ನು ಅವನು ಹೀಗೆ ಆಯ್ಕೆ ಮಾಡ್ಕೊಂಡಿದ್ದ. ನಾನು ಇಲ್ಲಿಂದ ಓಡ್ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದೆ, ಆದ್ರೆ ನಾನು ಈ ಊರನ್ನ ದಾಟಕ್ಕಾಗಲೇ ಇಲ್ಲ. ನನ್ನ ಮಗನ್ನ ಅವನು ಕರ್ಕೊಂಡು ಹೋಗೇ ಬಿಟ್ಟ. ಹಾಗಾದ್ರೆ ನಾನೇನ್ ಮಾಡ್ಲಿ ಚಿಕ್ಕಮ್ಮ? ನನ್ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಮಗಳಿಗೆ ಏನಾಗಕ್ಕೂ ನಾನ್ ಬಿಡಲ್ಲ. ಏನಾದ್ರೂ ದಾರಿ ಇರ್ಬೇಕಲ್ವಾ? ಒಂದೇ ಒಂದ್ ದಾರಿ ಇದೆ. ಇವತ್ತು ರಾತ್ರಿ ಆ ಮೋಲೋಕ್ ತಾನೇ ಬರ್ತಾನೆ. ನೀನು ನಿನ್ನ ಮಗಳನ್ನ ಬಚ್ಚಿಡ್ಬೇಕು. ಎಲ್ಲಿ ಯಾವ ನೆರಳು ತಲುಪಲ್ವೋ ಅಂಥ ಜಾಗದಲ್ಲಿ. ಅದಕ್ಕೆ ನಾನು ನಿಂಗೆ ಸಹಾಯ ಮಾಡ್ತೀನಿ. ಸುಮತಿಗೆ ಒಂದು ಭರವಸೆಯ ಬೆಳಕು ಕಾಣುತ್ತೆ. ರಾತ್ರಿ ಸುಮತಿ ಮನೆ ಬಾಗಿಲಿನ ಮುಂದೆ ಒಂದು ದೊಡ್ಡ ಮರದ ಅಲ್ಮಾರನ ಅಡ್ಡ ಇಡ್ತಾಳೆ. ಅದರಿಂದ ಬಾಗಿಲು ಪೂರ್ತಿಯಾಗಿ ಮುಚ್ಚೋಗುತ್ತೆ. ಅವಳು ಮನೆಯಲ್ಲಿದ್ದ ಎಲ್ಲಾ ಕಿಟಕಿಗಳನ್ನ ಪೂರ್ತಿಯಾಗಿ ಮುಚ್ತಾಳೆ. ಎಲ್ಲಾ ಪರದೆಗಳನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತಾಳೆ. ಛವಿ ರೂಮಿನ ಮಧ್ಯದಲ್ಲಿ ಕೂತಿರ್ತಾಳೆ. ಛವಿ, ನನ್ ಕಡೆ ನೋಡು. ಇವತ್ತು ರಾತ್ರಿ ನಿನಗೆ ಏನೇ ಸೌಂಡ್ ಕೇಳಿಸಿದ್ರು ನೀನ್ ಮಾತ್ರ ಕಣ್ಮುಚ್ಕೊಂಡೇ ಇರ್ಬೇಕು. ನೀನು ಇಲ್ಲಿಂದ ಎಲ್ಲೂ ಹೋಗ್ಬಾರ್ದು, ಸರಿನಾ? ಛವಿ ಏನು ಉತ್ತರ ಕೊಡೋದಿಲ್ಲ. ಸುಮತಿ ಮತ್ತೆ ಅವಳಿಗೇನೋ ಹೇಳೋ ಅಷ್ಟರಲ್ಲಿ ಮನೆಯ ಲೈಟ್ಸ್ ಎಲ್ಲ ಆಫ್ ಆಗೋಗುತ್ತೆ. ಸುಮತಿ ಭಯದಿಂದ ಛವಿನ ಗಟ್ಟಿಯಾಗಿ ಅಪ್ಕೊಂಡು ಹಿಡ್ಕೋತಾಳೆ. ಆಗ ಅವಳಿಗೆ ಯಾವುದೋ ದೊಡ್ಡ ಹೆಜ್ಜೆಯ ಜೋರಾದ ಶಬ್ದ ಕೇಳುತ್ತೆ. ಬಾಗಿಲಿನ ಮುಂದೆ ಇಟ್ಟಿದ್ದ ದೊಡ್ಡದಾದ ಬೀರು ಜೋರಾಗಿ ಅಲ್ಲಾಡಕ್ಕೆ ಶುರುವಾಗುತ್ತೆ. ಸುಮತಿ ಛವಿನ ಇನ್ನೂ ಗಟ್ಟಿಯಾಗಿ ಹಿಡ್ಕೋತಾಳೆ. ಇದ್ದಕ್ಕಿದ್ದ ಹಾಗೆ ಆ ಬೀರು ಬಾಗಿಲಿನಿಂದ ದೂರ ಹೋಗಿ ಬೀಳುತ್ತೆ. ಬಾಗಿಲು ತೆರ್ಕೊಳ್ಳುತ್ತೆ. ನಿಧಾನವಾಗಿ ಯಾರದೋ ಹೆಜ್ಜೆಗಳು ಮನೆಯೊಳಗೆ ಬರಕ್ಕೆ ಶುರುವಾಗುತ್ತೆ. ಅದು ಬೇರೆ ಯಾರೂ ಅಲ್ಲ, ಚಿಕ್ಕಮ್ಮನೇ ಆಗಿರ್ತಾಳೆ. ಆದ್ರೆ ಈಗ ಅವಳ ರೂಪ ಪೂರ್ತಿಯಾಗಿ ಬದಲಾಗೋಗಿರುತ್ತೆ. ಅವಳ ಕಣ್ಣುಗಳು ಪೂರ್ತಿ ಕಪ್ಪಗೆ ಕಾಣ್ತಿರುತ್ತೆ. ಚಿಕ್ಕಮ್ಮ, ನಿಮ್ಮ ಕಣ್ಣು, ನೀವ್ಯಾಕೆ ಈ ರೀತಿ ಕಾಣ್ತಿದ್ದೀರಾ? ನೀವು ನಂಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಿ. ಅಜ್ಜಿ ಯಾವಾಗ್ಲೂ ಸೋಲೊಪ್ಕೊಂಡು ಆಗೋಗಿದೆ ಸುಮತಿ. ಅವಳೀಗ ನನ್ನ ಕೈಗೊಂಬೆ ಅಷ್ಟೇ. ನಾನು ನಿಂಗೆ ಹೇಳಿದ್ದೆ ಅಲ್ವಾ,
ಅವಳು ನನ್ನವಳು. ಚಿಕ್ಕಮ್ಮ ಯಾವುದೋ ಕೆಟ್ಟ ಶಕ್ತಿಯಿಂದ ಸುಮತಿಗೆ ಜೋರಾಗಿ ಹೊಡಿತಾಳೆ. ಸುಮತಿ ಕೆಳಗೆ ಬಿದ್ದೋಗ್ತಾಳೆ. ಅವಳ ಜ್ಞಾನ ತಪ್ಪ ಹೋಗುತ್ತೆ. ಆದ್ರೆ ಛವಿ ಹೆದರೋದಿಲ್ಲ. ಅವಳು ತಾನಾಗೆ ಮುಂದೆ ಬಂದು ಚಿಕ್ಕಮ್ಮನ ಹತ್ರ ಹೋಗ್ತಾಳೆ. ಸಮಯ ಪೂರ್ತಿ ಆಯಿತು. ಬಲಿದಾನದ ರಾತ್ರಿ ಬಂದಾಯಿತು. ಅವರಿಬ್ಬರು ಕತ್ತಲಲ್ಲಿ ಅಲ್ಲಿಂದ ಹೊರಟೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಚಿಕ್ಕಮ್ಮ ಅರ್ಥವಾಗದ ಭಾಷೆಯಲ್ಲಿ ಮಂತ್ರ ಹೇಳ್ತಾ ಇರ್ತಾಳೆ. ಅವಳೆದುರಿಗೆ ಛವಿ ಅದೇ ಗುರುತಿನ ಮೇಲೆ ಮಲಗಿರ್ತಾಳೆ. ಅವಳ ಮನೆ ಮುಂದೆ ಆಗಿದ್ದ ಅದೇ ವಿಚಿತ್ರ ಗುರುತು. ಮಂತ್ರ ಮುಂದುವರಿತಾ ಹೋಗ್ತಿದ್ದ ಹಾಗೆ ಛವಿ ಮೇಲೆ ಒಂದು ರೀತಿಯ ಹೊಗೆ ಹೊಳೆಯೋಕೆ ಶುರುವಾಗುತ್ತೆ. ನಿಧಾನವಾಗಿ ಆ ಹೊಗೆ ಅವಳನ್ನ ನೆಲದ ಮೇಲಿಂದ ಮೇಲೆತ್ತಕ್ಕೆ ಶುರು ಮಾಡುತ್ತೆ. ಕೆಲವೇ ಕ್ಷಣದಲ್ಲಿ ಆ ಹೊಗೆ ಒಂದು ಭಯಂಕರ ರೂಪಕ್ಕೆ ಬದಲಾಗುತ್ತೆ. ಅದಕ್ಕೆ 2 ದೊಡ್ಡ ಕೊಂಬುಗಳಿರುತ್ತೆ. ಶರೀರ ಮನುಷ್ಯರ ಹಾಗಿದ್ರೂ ಕಣ್ಣುಗಳು ಭಯಂಕರ ಕೆಂಪಾಗಿರುತ್ತೆ. ಅಷ್ಟೊತ್ತಿಗೆ ಸುಮತಿ ಅಲ್ಲಿಗೆ ಬರ್ತಾಳೆ. ನನ್ನ ಮಗಳನ್ನ ಬಿಟ್ಬಿಡು. ಸುಮತಿ ತನ್ನೆಲ್ಲ ಶಕ್ತಿ ಉಪಯೋಗಿಸಿ ಚಿಕ್ಕಮ್ಮನ ಹತ್ರ ಓಡ್ತಾಳೆ. ಅವಳನ್ನ ಜೋರಾಗಿ ತಳ್ಳಿಬಿಡ್ತಾಳೆ. ಚಿಕ್ಕಮ್ಮ ಕೆಳಗೆ ಬಿದ್ದು ಹೋಗ್ತಾಳೆ. ಅದೇ ಸಮಯಕ್ಕೆ ಆ ಹೊಳಿತಿದ್ದ ಹೊಗೆ ಮಾಯ ಆಗೋಗುತ್ತೆ. ಛವಿ ಕೆಳಗೆ ಬೀಳೋದ್ರಲ್ಲಿರ್ತಾಳೆ. ಆಗ ಸುಮತಿ ಓಡ್ ಹೋಗಿ ಅವಳನ್ನ ಹಿಡ್ಕೋತಾಳೆ. ಛವಿ ಏಳು, ಅಮ್ಮ ಬಂದಿದ್ದಾಳೆ ನೋಡು. ನಾನು ನಿನ್ನ ಇಲ್ಲಿಂದ ಕರ್ಕೊಂಡು ಹೊರಟೋಗ್ತೀನಿ. ಏಳು ಮಗಳೇ. ತಕ್ಷಣ ಛವಿ ತನ್ನ ಕಣ್ಣು ಬಿಡ್ತಾಳೆ. ಆದ್ರೆ ಅವಳೀಗ ಮಾಮೂಲಿ ಮನುಷ್ಯಳಂತೆ ಕಾಣ್ತಾ ಇಲ್ಲ. ಅವಳ ಕಣ್ಣು ಕೆಂಪಗೆ ಹೊಳಿತಾ ಇದೆ. ಅವಳು ಸುಮತಿ ಕಡೆ ನೋಡಿ ಒಂದು ಭಯಂಕರ ನಗು ಬೀರ್ತಾಳೆ. ನಿನಗೆ ಅರ್ಥ ಆಗ್ತಿಲ್ವಾ ಅಮ್ಮ? ಅವರಿಗೆ ನನ್ನ ಬಲಿದಾನ ಬೇಡವಾಗಿತ್ತು. ಅವರು ನನ್ನನ್ನ ಮುಂದಿನ ಪೂಜಾರಿಯಾಗಿ ಮಾಡ್ಕೊಳ್ಳಕ್ಕೆ ಬಂದಿದ್ರು. ಸುಮತಿ ಅವಳನ್ನ ನೋಡಿ ಪೂರ್ತಿ ಆಶ್ಚರ್ಯವಾಗ್ತಾಳೆ. ಏನ್ ಹೇಳ್ತಿದ್ಯಾ ನೀನು ಛವಿ? ಅವರಿಗೆ ಒಬ್ಬ ಶುದ್ಧ ಮತ್ತು ಸ್ವಚ್ಛ ಮನಸ್ಸಿನ ತಾಯಿಯ ಬಲಿದಾನ ಬೇಕಿತ್ತು. ಆ ತಾಯಿ ತನ್ನದೇ ಒಪ್ಪಿಗೆಯಿಂದ ಯಾವುದೇ ಒತ್ತಾಯ ಇಲ್ಲದೆ ಇಲ್ಲಿಗೆ ಬರಬೇಕಿತ್ತು. ಅವರು ನನ್ನನ್ನ ಉಪಯೋಗಿಸ್ಕೊಂಡಿದ್ದು ನಿನ್ನನ್ನ ಇಲ್ಲಿಗೆ ಕರ್ಸೋದಕ್ಕೆ ಮಾತ್ರ. ಈಗ ನಾನು ಹೋಗ್ತಾ ಇದ್ದೀನಿ ಅಮ್ಮ. ಅವಳು ಸುಮತಿ ಹಿಂಭಾಗದ ಕಡೆ ಕೈ ತೋರಿಸಿ ಅವಳ ತೋಳಲ್ಲೇ ಜೀವ ಬಿಡ್ತಾಳೆ. ಸುಮತಿ ಹಿಂದೆ ತಿರುಗಿ ನೋಡ್ತಿದ್ದ ಹಾಗೆ ಅವಳ ಹಿಂದೆ ಆ ಮೋಲೋಕ್ ನಿಂತಿರ್ತಾನೆ. ಅವನನ್ನ ನೋಡಿ ಸುಮತಿಗೆ ತುಂಬಾ ಭಯ ಆಗುತ್ತೆ. ಮೋಲೋಕ್ ತನ್ನ ಕೈಯಲ್ಲಿದ್ದ ಹೊಳಿತಿದ್ದ ಕತ್ತಿ ಸುಮತಿ ಕಡೆ ಎತ್ತುತ್ತಾನೆ. ಇಲ್ಲ,